ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಭಾರತೀಯ ಭೋವಿ ಸಮಾಜ ಸೇವಾ ಸಂಘದ ರಾಷ್ಟ್ರೀಯ ಚಿಂತನಾ ಮಂಥನ ಸಭೆ ದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಭೆಯ ಉದ್ದೇಶ ಇಡೀ ಭಾರತ ದೇಶದಲ್ಲಿ ಭಾರತೀಯ ಭೋವಿ ಸಮಾಜ ಸೇವಾ ಸಂಘ ಈಗಾಗಲೇ ಎಲ್ಲಾ ರಾಜ್ಯಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಭೋವಿ ಅಭಿವೃದ್ಧಿ ನಿಗಮ ಹಾಗೂ ಆಂಧ್ರಪ್ರದೇಶದಲ್ಲಿ ವಡ್ಡರ ಅಭಿವೃದ್ಧಿ ನಿಗಮ ಸರ್ಕಾರವು ಸ್ಥಾಪನೆ ಮಾಡಿದೆ. ಅದೇ ತರಹ ಕೇಂದ್ರದಲ್ಲಿ ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಹಾಗೂ ಇನ್ನೂ ಕೆಲವು ದಿನಗಳ ನಂತರ ರಾಷ್ಟ್ರಮಟ್ಟದ ಸಮಾವೇಶ ಮಾಡಬೇಕು ಎಂದು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರನ್ನ ಹಾಗೂ ಕೇಂದ್ರ ಸರ್ಕಾರದ ಸಚಿವರಾದ ಅಮಿತ್ ಶಾ ಅವರನ್ನ ಹಾಗೂ ಕೆಲವು ಸಚಿವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅದ್ದೂರಿಯಾಗಿ ಕಾರ್ಯಕ್ರಮ ಏರ್ಪಡಿಸಬೇಕು ಎನ್ನುವ ಉದ್ದೇಶ ಹೊಂದಲಾಗಿದೆ. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಡಾ ವೆಂಕಟೇಶ್ ಮೌರ್ಯ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ದಿಲೀಪ್ ಕುಂಡಲಿ, ಅರುಣ್ ತಮಿಳುನಾಡು, ಮೌರ್ಯ ತೆಲಂಗಾಣ, ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಬಿಎಲ್ ಜಗನ್ನಾಥ್, ಮಾಳ ಘಟಕ ರಾಜ್ಯ ಅಧ್ಯಕ್ಷರಾದ ಆರತಿ ಮಹೇಂದ್ರ ಸೇರಿದಂತೆ ಇನ್ನೂ ಅನೇಕರು ಬೇರೆ ಬೇರೆ ರಾಜ್ಯಗಳ ಮುಖಂಡರು ಭಾಗಿಯಾಗಿದ್ದರು. ವರದಿಗಾರರು ಚಂದ್ರಶೇಖರ್, ಚಿತ್ತಾಪುರ. ನಾಯಕತ್ವ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಮತ್ತು ನನ್ನ ಸ್ನೇಹಿತ, ನನ್ನ ಜೊತೆಯಲ್ಲಿ ಸದಾ ಒಡನಾಡಿಯಾಗಿರ್ತಕ್ಕಂಥ ವೆಂಕಟೇಶ್ ಮೌರ್ಯ ಅವರೇ, ಈ ಸಭೆ ಅಧ್ಯಕ್ಷತೆ ವಹಿಸಿದ್ದೀರಿ. ಎಲ್ಲ ರಾಜ್ಯಗಳಿಂದ ಬಂದಿದ್ದೀರಿ. ನಾವು ಇಲ್ಲಿ ಬಂದು ನಾವು ಈ ಸಭೆ ಮಾಡ್ತಾ ಇದ್ದೀವಿ ಅಂದರೆ ಭಾಳ ಗೌರವ ಮತ್ತು ನಮಗೆ ಒಂಥರ ಗೌರವದಿಂದ ಹೇಳ್ತಾ ಇದ್ದೀವಿ. ವೆಂಕಟೇಶ್ ಮೌರ್ಯಗೆ ಈ ಸಭೆ ಮುಖಾಂತರ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿದ್ರೆ, ನಮಗೆ ಭಾಳಷ್ಟು ಕಷ್ಟದಿಂದ ಬಂದಿರ್ತೀವಿ. ನಾವೇನೋ ಇಲ್ಲಿ ಬಂದಿದ್ದೀವಿ, ನಮ್ಮ ಜನ, ನಮ್ಮ ಸಮಾಜದ ಮಕ್ಕಳು, ನಮ್ಮ ಸಮಾಜ ಕುಟುಂಬ ಯಾವ ಸ್ಥಿತಿಯಲ್ಲಿದೆ ಗ್ರಾಮಾಂತರ ಪ್ರದೇಶದಲ್ಲಿ, ಈ ದೇಶದಲ್ಲಿ ನಾವೆಲ್ಲ ನೋಡಬೇಕಾಗಿದೆ. ಆ ಜನವನ್ನ ನಾವು ಹೆಚ್ಚಿಸಬೇಕು, ಆ ಶಿಕ್ಷಣವನ್ನು ಕೊಡಬೇಕು, ಆ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಬೇಕಂದ್ರೆ ನಾವು ಈ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ನಾವು ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಆ ಸಭೆಗೆ ನಾವೆಲ್ಲ ಪ್ರತಿಯೊಬ್ಬರು ಚಾಚು ತಪ್ಪದಂಗೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ, 10,000 ಅಲ್ಲ, 1-2 ಲಕ್ಷ ಜನವನ್ನಲ್ಲಿ ಡೆಲ್ಲಿಗೆ ನಾವು ತಂದು ಈ ಸಭೆಯನ್ನು ಯಶಸ್ವಿಗೊಳಿಸ್ಬೇಕಂತಕ್ಕಂಥದ್ದು ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಸಮಾಜದ ನಮ್ಮ ಬಂಧುಗಳಿಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದ್ದೀವಿ. ಯಾಕೆ ನಾವು ನಮ್ಮ ಸಮಾಜದಲ್ಲಿ ಇನ್ನ ವಿದ್ಯಾವಂತರಿಲ್ಲ, ಅನೇಕರು ಕೂಲಿ ಕೆಲಸ ಮಾಡ್ತಾರೆ. ಇವತ್ತು ಮನೆ ಕಟ್ತಾ ಇದ್ದೀವಿ. ಇವತ್ತು ಈ ಡೆಲ್ಲಿನಲ್ಲಿ ಈ ಪಾರ್ಲಿಮೆಂಟ್, ವಿಧಾನಸೌಧ, ರಾಷ್ಟ್ರಪತಿ ಭವನ್ ಎಲ್ಲ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಸಮುದಾಯ. हमने जब बोस चालू किया, बोस चालू करने से पहले ओसीसी चालू किया. ओसीसी का संस्थापक राष्ट्रीय अध्यक्ष मैं था. अब सब लोग मिलकर बनाया था. वहां जो मैं जैसे बोला था ऐसे लोग आ गया, स्वार्थी लोग आ गया. ओसीसी को डिवाइड कर दिया. डिवाइड करके वो लोग कुछ चर्चा किया क्या, कुछ चर्चा महासम्मेलन किया क्या, कुछ विधायक को दिलाया क्या, कुछ एमपी को दिलाया क्या, समाज को कुछ फायदा किया क्या? नहीं. फिर भी वहां दूसरा ओसीसी बना दिया, दो ओसीसी बना दिया. अभी क्या हुआ, फिर स्वार्थी उनसे लेकर एक दिल्ली मूल का आदमी का नेतृत्व में एक ओसीसी बन गया था, एक बेंगलुरु मूल का आदमी का नेतृत्व में एक ओसीसी बन गया था. अभी एक इंटरनेशनल ओसीसी बन गया, जो बेंगलुरु में रहने वाले 4 लोग मिलकर इंटरनेशनल ओसीसी बनाया. स्वार्थ, निजी स्वार्थ से वो लोग बनाया, करने दो वो लोग ऑथोरिटी. लेकिन हम एक टारगेट, एक एजेंडा रख के हम संगठन चला रहा है. हमने जब बोस चालू किया तब हमने क्लियरली बोला, बोस जब संगठन करेगा अपना खुद मेहनत से अपना पैसा कुछ लगा के हम कार्यक्रम करने से संगठन करना चाहिए. हम अभी तक जो साधन किया है अपने सामने है. हमने बोस बनने के बाद इमीडिएटली तमिलनाडु इलेक्शन डिक्लेयर हो गए. हमने सितंबर 2015 में बोस बनाया. 2016 जनवरी में तमिलनाडु चुनाव आया, वहां गया, सम्मेलन किया, अपने ताकत दिखाया. फर्स्ट टाइम इन तमिलनाडु हिस्ट्री एक राष्ट्रीय पार्टी, एक नेशनल पार्टी, एक बोयर कम्युनिटी को एमपीएल टिकट दिया. उसके बाद आंध्र, तेलंगाना में एसटी का दर्जा के बारे में हमने उपवास सत्याग्रह किया हैदराबाद में.
वहां जाके काम किया। उसके बाद हमने मध्य प्रदेश में जैसे आप लोग बोला, पहले बता दिया था, एक बड़ा कार्यक्रम किया था, वहां सीएम साहब आए थे, वहां करीब 5 लाख संख्या का जाति प्रमाण पत्र मिला। उसके बाद उस कार्यक्रम में आदरणीय मोहन सिंह जी थे, उत्तर प्रदेश से राजेंद्र बेलदार था, वो आया था, वो लोग फिर उत्तर प्रदेश लेके गया था। उत्तर प्रदेश में अपने समाज के 2 विधायक थे, लेकिन एक मिनिस्टर भी नहीं था। उस समय हम जाके बीजेपी संगठन महामंत्री से मिला, बीजेपी प्रदेश अध्यक्ष से मिला, सीएम के पास समय लेके योगी जी को मिला, हमने समझाया बेलदार समाज को मौका मिलना चाहिए। तब हम समझाने के बाद श्रीराम चौहान को इंडिपेंडेंट एक दर्जा का मार्केटिंग फेडरेशन मिनिस्टर बनाया था। उसका रीजन क्या है? भारतीय वोट समाज सेवा संघ ने बनाया, डिमांड किया, मिनिस्टर को याद करवाया करने के लिए। ಭಾರತ ದೇಶದಲ್ಲಿ ಸುಮಾರು 18 ರಾಜ್ಯಗಳಲ್ಲಿ ಸುಮಾರು 3.5 ಕೋಟಿ ಜನಸಂಖ್ಯೆ ಭೋವಿ ಸಮಾಜ ವಾಸ ಇದ್ದೇವೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತುಂಬಾ ಹಿಂದುಳಿದಂತ ಜನಾಂಗ. ಸುಮಾರು 10 ವರ್ಷಗಳಿಂದ ಇಡೀ ದೇಶದಲ್ಲಿ ಸುಮಾರು 18 ರಾಜ್ಯದಲ್ಲಿ ನಾವು ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಭೋವಿ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ನಿರ್ಧಾರ ಮಾಡಿತ್ತು. ನಂತರ ದಿನಗಳಲ್ಲಿ ಭೋವಿ ಅಭಿವೃದ್ಧಿ ನಿಗಮ ಜಾರಿಯಾಗಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ನಮ್ಮ ಜನಾಂಗದ ಅಭಿವೃದ್ಧಿಗೋಸ್ಕರ ವಡ್ಡೇರ ಫೈನಾನ್ಸ್ ಕಾರ್ಪೊರೇಷನ್ ಮಾಡಿದ್ರು. 2 ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿದೆ. ಹೀಗೆ ಭಾರತ ಸರ್ಕಾರದಲ್ಲಿ ಸುಮಾರು 3.5 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭೋವಿ ಸಮಾಜಕ್ಕೋಸ್ಕರ ರಾಷ್ಟ್ರ ಮಟ್ಟದಲ್ಲಿ ಓಡ್ ಕಮ್ಯುನಿಟಿ ಅಂತ ಹೇಳ್ತೇವೆ, ಓಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿ ಒಂದು ಕಮಿಟಿ ಭಾರತ ಸರ್ಕಾರದಲ್ಲಿ ಮಾಡಿದ್ರೆ, ಸರ್ಕಾರದ ಮಟ್ಟದಲ್ಲಿ ಕಮಿಟಿ ಮಾಡಿ ಪ್ರತಿ ವರ್ಷ 1,000 ಕೋಟಿ ರೂಪಾಯಿನ ಅನುದಾನವನ್ನು ಬಜೆಟ್ ಇರಬೇಕು. ಭೋವಿ ಜನಾಂಗದ ಓಡ್ ಸಮಾಜದ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಜನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೇಲ್ ಬರಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಭಾರತ ಸರ್ಕಾರಕ್ಕೆ ನಾವು ಫೆಬ್ರವರಿಯಲ್ಲಿ ತಾಲ್ಕಡೋರ ಸ್ಟೇಡಿಯಂನಲ್ಲಿ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಪ್ರಧಾನಮಂತ್ರಿಗಳನ್ನು ಕರೆದು ಅವರ ಸಮ್ಮುಖದಲ್ಲಿ ಡಿಮಾಂಡ್ ಮಾಡಿ ಭೋವಿ ಅಭಿವೃದ್ಧಿ ನಿಗಮ ಹೇಗಾಗಿದೆ ಕರ್ನಾಟಕದಲ್ಲಿ ಹಾಗೆ ಭಾರತ ದೇಶದಲ್ಲಿ ಕೂಡ ಓಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಬೇಕು ಮತ್ತು ಭಾರತ ಸರ್ಕಾರದಲ್ಲಿ ಕನಿಷ್ಠ 2 MOS ರ್ಯಾಂಕಿನ ನಿಗಮ ಮಂಡಳಿ ಅಧ್ಯಕ್ಷರನ್ನು ಮಾಡಬೇಕು. ಬೇರೆ ಬೇರೆ ನಿಗಮಗಳಿಗೆ ಮೆಂಬರ್ಗಳನ್ನು ಮಾಡಬೇಕು ಮತ್ತು ನಮ್ಮ ಜನಾಂಗ ರಾಜಕೀಯವಾಗಿ ಹಿಂದುಳಿದಿದೆ. ಹಾಗಾಗಿ ಒಂದು ರಾಜ್ಯಸಭಾ MP ಕೂಡ ಮಾಡಬೇಕು ಅಂತ ನಾವು ಭಾರತ ಸರ್ಕಾರವನ್ನು, ವಿಶೇಷವಾಗಿ ಬಿಜೆಪಿಯನ್ನು ನಾವು ಒತ್ತಾಯ ಮಾಡಲಿಕ್ಕೋಸ್ಕರ ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಗುರುತಿಸಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಮತ್ತು ಮೇಲಾಗಿ ಮುಖ್ಯವಾಗಿ ಓಲ್ಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಭಾರತ ಸರ್ಕಾರ ಮಾಡಬೇಕು ಮತ್ತು ಭೋವಿ ಜನಾಂಗದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿಗಳ ಸಮಯ ಕೇಳ್ತಾ ಇದ್ದೇವೆ. ಫೆಬ್ರವರಿಯಲ್ಲಿ ದೆಹಲಿ ಚುನಾವಣೆಯೂ ಇದೆ. ಅದನ್ನು ನೋಡಿಕೊಂಡು ಪ್ರಧಾನಮಂತ್ರಿಗಳ ಸಮಯ ನೋಡಿಕೊಂಡು ಒಟ್ಟು ಫೆಬ್ರವರಿ ಅಥವಾ ಮಾರ್ಚಲ್ಲಿ ರಾಷ್ಟ್ರ ಮಟ್ಟದ ಸಮಾವೇಶವನ್ನು ಮಾಡಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೇವೆ. ಇದು ಪೂರ್ವಭಾವಿ ಸಭೆ, ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹಾಗೂ ಪೂರ್ವಭಾವಿ ಸಭೆ. ಈ ಸಭೆಯಲ್ಲಿ ಸುಮಾರು 12 ರಾಜ್ಯದ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಕರ್ನಾಟಕದವರು ಕೂಡ ಭಾಗವಹಿಸಿದ್ದಾರೆ. ಆಂಧ್ರ, ತಮಿಳುನಾಡು, ತೆಲಂಗಾಣ, ಗುಜರಾತ್, ಬಿಹಾರ, ಹರಿಯಾಣ, ದಿಲ್ಲಿ, ಮಧ್ಯಪ್ರದೇಶ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ದಾರೆ. ಸುಮಾರು ಬೆಳಿಗ್ಗೆಯಿಂದ ನಮ್ಮ ಚರ್ಚೆ ನಡೀತಾ ಇದೆ. ಬೆಳಿಗ್ಗೆ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾಗಿದ್ವಿ. ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ, ಪ್ರಧಾನಮಂತ್ರಿಗಳ ಗಮನಕ್ಕೆ ತಗೊಂಡ್ಬನ್ನಿ ಮತ್ತು ಈ ಭೋವಿ ಓಲ್ಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡೋ ನಿಟ್ಟಿನಲ್ಲಿ ಒಂದು ಸಹಾಯ ಮಾಡಿ ಅಂತ ಕೂಡ ನಾವು ಕೇಳಿದ್ದೇವೆ. ಏನಂದ್ರೆ ಸರ್ ಈಡೇರಿಸ್ತಾರೆ ಅಂದ್ರ ಪ್ರಹ್ಲಾದ್ ಜೋಶಿ ಅವರು ಸಹಜವಾಗಿ ಸರ್ಕಾರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ.